ನ್ಯೂಸ್ ಲಭ್ಯವಾಗ್ತಾ ಇದೆ. ಉಪಸಭಾಪತಿ ಎಂಕೆ ಪ್ರಾಣೇಶ್ ಅವರ ಸದಸ್ಯತ್ವ ರದ್ದಾಗಿದೆ. ಪರಿಷತ್ ಸದಸ್ಯತ್ವವನ್ನ ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ. ಸ್ಥಳೀಯ ಸಂಸ್ಥೆಗಳಿಂದ ಪರಿಷತ್ಗೆ ಇವರು ಆಯ್ಕೆಯಾಗಿದ್ರು. 6 ಮತಗಳಿಂದ ಗೆಲುವನ್ನ ಸಾಧಿಸಿದ್ರು ಎಂಕೆ ಪ್ರಾಣೇಶ್ ಅವರು. ನಾಮನಿರ್ದೇಶಿತ ಸದಸ್ಯರ ಮತ ಚಲಾವಣೆ ಪ್ರಶ್ನೆಯನ್ನ ಮಾಡಿದ್ರು ಗಾಯತ್ರಿ ಶಾಂತೇಗೌಡ ಅವರು. ಆ ಸಂದರ್ಭದಲ್ಲಿ ಪರಾಜಿತ ಅಭ್ಯರ್ಥಿಯಾಗಿದ್ರು. 6 ಮತಗಳಿಂದ ಎಂಕೆ ಪ್ರಾಣೇಶ್ ಅವರು ಗೆದ್ದಿದ್ರು. ಈ ಬಗ್ಗೆ ಕೋರ್ಟ್ ಮೊರೆ ಹೋಗಿದ್ರು ಗಾಯತ್ರಿ ಶಾಂತೇಗೌಡ ಅವರು. ಸುದೀರ್ಘ ವಿಚಾರಣೆ ಆದ್ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಜಯ ಲಭಿಸಿದೆ. ಇನ್ನು ಮುಂದೆ ಪರಿಷತ್ ಸದಸ್ಯತ್ವವನ್ನು ಹೊಂತಾರೆ ಗಾಯತ್ರಿ ಶಾಂತೇಗೌಡ ಅವರು. ಅಂದಾಗೆ 2021 ಜನವರಿಯಲ್ಲಿ ಪ್ರಾಣೇಶ್ ಅವರು ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿ ಆಯ್ಕೆಯಾಗಿರ್ತಾರೆ. ತದನಂತರ 2022ರಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಇವರು ಜಯ ಸಾಧಿಸುತ್ತಾರೆ. ಇವರು ಬಿಜೆಪಿಯ ಸದಸ್ಯತ್ವವನ್ನು ಪಡ್ಕೊಂಡಿರ್ತಾರೆ. ಉಪಸಭಾಪತಿಯಾಗಿ ಅಧಿಕಾರವನ್ನು ಕೂಡ ವಹಿಸಿಕೊಂಡಿದ್ರು. ಆದರೆ ತಮ್ಮ ಸೋಲನ್ನ ಪ್ರಶ್ನಿಸಿ 6 ಮತಗಳಿಂದ ಗೆದ್ದಿದ್ದಂತ ಪ್ರಾಣೇಶ್ ವಿರುದ್ಧವಾಗಿ ಒಂದು ಕೋರ್ಟ್ ಮೊರೆಯನ್ನ ಹೋಗಲಾಗಿತ್ತು. ಗಾಯತ್ರಿ ಅವರು ಕೋರ್ಟ್ ಮೊರೆ ಹೋಗಿದ್ರು. ಈಗ ಸದಸ್ಯತ್ವವನ್ನ ರದ್ದುಪಡಿಸಿದೆ. ಅಂದ್ರೆ ಪ್ರಾಣೇಶ್ ಅವರ ಸದಸ್ಯತ್ವವನ್ನ ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ. ಸುದೀರ್ಘವಾಗಿ ವಿಚಾರಣೆ ನಡೆದಿತ್ತು. ಇನ್ನು ಮುಂದೆ ವಿಧಾನ ಪರಿಷತ್ತಿನ ಸದಸ್ಯೆಯಾಗಿ ಗಾಯತ್ರಿ ಅವರು ಇರ್ತಾರೆ. ಇನ್ನು ಚಿಕ್ಕಮಗಳೂರು ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಎಂಕೆ ಪ್ರಾಣೇಶ್ ಅವರು ಆಯ್ಕೆಯಾಗಿದ್ರು. ಕೇವಲ 6 ಮತಗಳಿಂದ ಅವರು ಆಯ್ಕೆಯಾಗಿದ್ದು ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆಯಾಗಿದ್ರು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಯೋಗೇಶ್. ಚಿಕ್ಕಮಗಳೂರು ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಂತ ಪ್ರಾಣೇಶ್ ಅವರಿಗೆ ಸುಪ್ರೀಂ ಕೋರ್ಟ್ ಶಾಕ್ ಅನ್ನ ಕೊಟ್ಟಿದೆ. ಅಂದ್ರೆ 6 ಮತಗಳ ಅಂತರದಿಂದ ಗೆದ್ದಿದ್ರು. ಅಂದ್ರೆ ಗಾಯತ್ರಿ ಅವರಿಗೆ ಸದಸ್ಯತ್ವವನ್ನು ಸುಪ್ರೀಂ ಕೋರ್ಟ್ ಯಾವ ಆಧಾರದ ಮೇಲೆ ಕೊಟ್ಟಿದೆ ಈಗ? ಶರ್ಮಿತಾ, ಏನು MLC ಹಾಗೂ ಪರಿಷತ್ ಉಪಸಭಾಪತಿಯಾಗಿರ್ತಕ್ಕಂಥ MK ಪ್ರಾಣೇಶ್ ಅವರಿಗೆ ಇದೀಗ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಏನು 4.5 ವರ್ಷಗಳ ಕೆಳಗಡೆ ನಡೆದಿದ್ದಂತಹ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದ ವತಿಯಿಂದ ಪರಿಷತ್ಗೆ ನಡೆದಿದ್ದಂತಹ ಒಂದು ಚುನಾವಣೆಯಲ್ಲಿ ಕೇವಲ 6 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಂತ MK ಪ್ರಾಣೇಶ್ ಅವರ ಒಂದು ಗೆಲುವನ್ನ ಪ್ರಶ್ನಿಸಿ ಪರಾಜಿತ ಅಭ್ಯರ್ಥಿಯಾಗಿದ್ದಂತಹ ಗಾಯತ್ರಿ ಶಾಂತೇಗೌಡ ಅವರು ಕೋರ್ಟ್ ಮೆಟ್ಟಿಲನ್ನ ಏರಿರ್ತಾರೆ. ಈ ನಿರಂತರವಾದ ಕೋರ್ಟ್ ಹೋರಾಟದ ನ್ಯಾಯಾಲಯದ ಹೋರಾಟದ ಪರವಾಗಿ ಇವತ್ತು ಅವರಿಗೆ ಗೆಲುವು ಸಿಕ್ಕಿರ್ತಕ್ಕಂಥದ್ದು. ಏನು ಸ್ಥಳೀಯ ಸಂಸ್ಥೆಗಳಲ್ಲಿ ನಾಮನಿರ್ದೇಶಿತ ಸದಸ್ಯರ ಮತದಾನದ ಹಕ್ಕನ್ನ ಪ್ರಶ್ನಿಸಿ ಗಾಯತ್ರಿ ಶಾಂತೇಗೌಡ ಅವರು ನ್ಯಾಯಾಲಯದ ಮೆಟ್ಟಿಲನ್ನ ಏರಿರ್ತಾರೆ. ಇದನ್ನ ಕೂಲಂಕುಷವಾಗಿ ಪರಿಶೀಲಿಸಿದಂತಹ ನ್ಯಾಯಾಲಯ ಸುದೀರ್ಘ ವಿಚಾರಣೆಯ ಬಳಿಕ MLC ಪ್ರಾಣೇಶ್ ಅವರ ಒಂದು ಸದಸ್ಯತ್ವವನ್ನ ರದ್ದುಗೊಳಿಸಿರ್ತಕ್ಕಂಥದ್ದು. ಆ ಮೂಲಕವಾಗಿ ಇನ್ನು ಮುಂದಿನ 1.5 ವರ್ಷಗಳ ಕಾಲ ಗಾಯತ್ರಿ ಶಾಂತೇಗೌಡ ಅವರು ಪರಿಷತ್ನ ಸದಸ್ಯರಾಗಿ ಮುಂದುವರಿಲಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಅವರ ಮನೆಯ ಬಳಿ ಜಮಾವಣೆಗೊಂಡಿರ್ತಕ್ಕಂಥ ಜೊತೆಗೆ ಪಟಾಕಿಯನ್ನ ಸಿಡಿಸಿ ಹೂಮಾಲೆಯನ್ನ ಹಾಕಿ ಸಂಭ್ರಮಾಚರಣೆಯನ್ನು ಮಾಡಿರ್ತಕ್ಕಂಥದ್ದು. ಶರ್ಮಿತಾ, ಫೈನ್, ಫಾಲೋ ಅಪ್ ಮಾಡೋ ಸುದ್ದಿಯನ್ನ. ಥ್ಯಾಂಕ್ ಯು ಯೋಗೇಶ್, ಶಿಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.